ಹಾಂ, ಸರಿಯಾಗಿ ಅದನ್ನು ಟೈಮ್ ತೊಗೊಂಡು ಮಾಡ್ರಿ, ಹೇಳತ್ತದ ನೋಡ್ರಿ. ಇದು ಎಕ್ಸಾಮಿನೇಷನ್ ಪಾಯಿಂಟ್ ಇದ್ರಾಗ ಒಂದು ಸ್ವಲ್ಪ ಗುಣಾಕಾರಗಳನ್ನು ಹಾಕ್ತಾನೆ. ಯಾಕಂದ್ರೆ ಗುಣಾಕಾರದಿಂದ ಟೇಬಲ್ಸ್ ಆಗ್ತಾವ, ಬಾಧ್ಯತೆ ನಿಮ್ಗಳು ಗುರ್ತಾಗ್ತಾವ ಅದರಿಂದ. ಅದಕ್ಕೆ ಗುಣಾಕಾರ ಒಂದು 2-3 ಬೋರ್ಡ್ ಮಾಡಿದ್ರಿಂದ ನಿಮಗೆ ಏನು ಬರ್ತದಂದ್ರೆ ಸರಳೀಕರಣಗಳು ಭಾಳ ಸರಳ ಬರ್ತಾವ. ಆಮೇಲೆ ನಿಮಗೆ ಥಿಂಕಿಂಗ್ ಪವರ್ ಜಾಸ್ತಿ ಆಗ್ತದೆ. ಈ ಒಂದು 101ರಿಂದ ಸುಮಾರಾಗಿ 110 ತನಕ ಹೆಚ್ಚು ರಿವಿಷನ್ ಮಾಡಬೇಕು ವಿಡಿಯೋಗಳನ್ನು. 101ರಿಂದ 108, 10 ತನಕ ನೀವು ಪರ್ಫೆಕ್ಟ್ ಆಗಬೇಕು. ಅಂದ್ರೆ ಮುಂದಿನ ಗಣಿತಗಳು ಭಾಳ ಈಜಿ ಬರ್ತಾವೆ. ನಾನು ಲಕ್ಷ ಕೊಟ್ಟು ನೋಡ್ರಿ. ಇಫ್ತಾರ್ ನಾಲ್ಕಲೇ ನಾ ತಿಳಿಸ್ತನೋ, ನೀವು ಮಾಡಿದ್ರಿಂದ ನಾ ದೂರ ಸರ್ದನು ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿ ನೀವು ಬಿಡಿಸ್ರಿ. ಬಿಡಿಸೋದಾಯ್ತಂದ್ರೆ ನಾ ತಿಳಿಸ್ತಾನೆ. ಹಾಂ, ಯಾಕಂತಂದ್ರೆ ಟೈಮ್ ಹಾಳು ಮಾಡಬಾರ್ದು. ವಿಡಿಯೋ ದೊಡ್ಡ ಆದಷ್ಟು ನಿಮಗೆ ತೊಂದರೆ. ನಾಳೆ ಟೆಲಿಗ್ರಾಮ್ ಆ್ಯಪ್ದಾಗ ಇದು ಭಾಳ ತೊಂದರೆ ಆಗ್ತದೆ. ಹೊಳ್ಳಿ ವಿಡಿಯೋ ಮಾಡಿ ಹಾಕೋ ಪಾಳಿ ಬರ್ತದೆ ನಮಗೆ. ಟೈಮ್ ಆಯ್ತು ಅಂದ್ರೆ ಅದು ಅಪ್ಲೋಡ್ ಆಗಲಿಲ್ಲ ಅಂದ್ರೆ ಹೊಳ್ಳಿ ವಿಡಿಯೋ ಮತ್ತೆ ರಿಟರ್ನ್ ಮಾಡಬೇಕಾಗ್ತದೆ ನಾವು. ಅದಕ್ಕೆ ನೀವು ಲಕ್ಷ ಕೊಟ್ಟು ನೋಡಿ. ಇಫ್ತಾರ್ 4 104 1 105 ತೆಳಗೆ 4 ಬಂತು. ಬಾಗಿಲೆ 8 4 32 1 3 35 ಸರಸ್ ಬಲೆ 4 ಬರೋಬ್ಬರಿ 105 4 ಗುಂಡ್ಲೆ ಮ್ಯಾಲೆ 4 ತೆಳಗ 35 4 ಒಂದಲೇ 4 ಒಂದಲೇ 35 ಒಂದಲೇ 3 105 ಬರೋಬ್ಬರಿ. ಇದು ಚೇರು ಒಂದದಂದ್ರೆ ಎಷ್ಟು ಹಚ್ಕೊಳ್ತೀರಿ? ಆನ್ಸರ್ ಇಸ್ ಈಕ್ವಲ್ ಟು 3. ನೀವು ಇಂಥ ಗಣಿತಗಳನ್ನು ಕಲಿ. 6 12 1 5 17 ಎಲ್ಲ ಬಂತು 1. 6 12 1 5 17 6 8 48 1 49 ನೋ 6 ಭಾಗಿಲೆ 11 6 66 1 5 71 6 ಬರೋಬ್ಬರಿ. ನೋಡ್ರಿ ಹೆಂಗಿರ್ತಾವೆ ಗಣಿತ. 497 6 ಗುಂಡ್ಲೆ ಮ್ಯಾಲೆ 6 ತೆಳಗೆ 71 ನೋಡಿ. 7 7ಲೇ ಹೋಗ್ತದೆ ಬಾಲ್. 7 ಒಂದಲೇ 7 7 7 49 ನೋಡ್ರಿ. 7 ಒಂದಲೇ 7 7 7 49 ಈ 6 ಹೋತು, ಈ 6 7 ಡಿವೈಡೆಡ್ ಬೈ 1 ಇಸ್ ಈಕ್ವಲ್ ಟು ಆನ್ಸರ್ ಇದು 7. 9 7 63 1 2 65 ಎಲ್ಲ ಬಂತು 6. 9 4 36 1 6 42 ಇನ್ನೊಂದ್ಸಲ ನೋಡ್ರಿ. ಯಾಕಂದ್ರೆ ಗಣಿತ ತಪ್ಪಬಾರ್ದು. 9 7 63 64 65 6 9 4 36 1 6 42 ಭಾಗಿಲೆ 9 81 1 80 9 81 1 4 85 ತೆಳಗ 9 ಇಸ್ ಈಕ್ವಲ್ ಟು 425 9 ಗುಂಡ್ಲೆ ಮ್ಯಾಲೆ 9 ತೆಳಗ 85. ಎಷ್ಟು ಸರಳ ಇರ್ತಾವಂದ್ರೆ ಲೆಕ್ಕಗಳು ನೋಡ್ರಿ. ನೀವು ಒಂದು 8 5ಲೇ 10 ಅಂದ್ರೆ ಹೊಡೆದೇ ಬಿಡ್ಬೇಕು ನೀವು. 85 1 85 5 ಹಂಗೆ ಬಾಗ ಹೋಗಂತಾವೆ ಇರ್ತಾವ ಸಂಖ್ಯೆ. 8 1 8 5 ನೋಡ್ರಿ. 5 5 25 2 5 8 41 2 42 9 1 9 1 ಬರೋಬ್ಬರಿ 5 upon 1 is equal to ಆನ್ಸರ್ 5. ಉತ್ತರ is equal to 5. ಇಲ್ಲೇ ಇದು ಪ್ರಶ್ನೆದೊಳಗೆ ನಿಮಗೆ ಸೈನಿಕ್ ಸ್ಕೂಲ್ನಾಗ ಡೆಫಿನೆಟ್ಲಿ ಇದು ಬೀಳುತ್ತವೆ, ಬೀಳಬಹುದು. ಅವಾಗ ಮಿಲಿಟರಿ ಸ್ಕೂಲ್ 72ನೇ ಇಸ್ವಿಯೊಳಗೆ ಇದೊಂದು ಗಣಿತ ಬಿದ್ದಿತ್ತು. ಏನ್ ಹೇಳ್ತಾನ? 5 ಗುಣಕ ವಿಲೋಮ ವೃತ್ಕ್ರಮ ರೂಪ ಮಾಡಿದಾಗ 5. ಇದನ್ನು ನೀವೇನು ಮಾಡ್ರಿ? ಗುಣಕ ವಿಲೋಮ ಅಂದ್ರೆ ಛೇದ ಎಷ್ಟು ಇಟ್ಕೋತೀರಿ? ಪೂರ್ಣ ಸಂಖ್ಯೆಗೆ ಏನು ಹಚ್ಕೋತೀರಿ? 1 ಹಚ್ಕೋತೀರಿ. ಗುಣಕ ವಿಲೋಮ ಅಂದ್ರೆ ಮ್ಯಾಲೆ 1 ಆಯ್ತು, ತಳಗ 5 ಆಯ್ತು. 1 5 1ಕ್ಕಿಂತಲೂ ದೊಡ್ಡದು ಏನು? 1 5 ಏನಿರ್ತದ?
ಒಂದಕ್ಕಿಂತಲೂ ದೊಡ್ಡದು, 5ಕ್ಕಿಂತಲೂ ಚಿಕ್ಕದ. ಇದು 1/5 ಏನದ ಒಂದಕ್ಕಿಂತಲೂ ದೊಡ್ಡ, ಅದನ್ನ ತಿಳ್ಕೊಬೇಕು. 5ಕ್ಕಿಂತಲೂ ಏನಿರ್ತದೆ ಇದು ನೋಡಿ, ಇಲ್ಲಿ ಛೇದ ಎಷ್ಟದ ನೋಡ್ರಿ. ಒಂದಕ್ಕಿಂತ ದೊಡ್ಡದು, ಒಂದಕ್ಕಿಂತ ದೊಡ್ಡದು, 5ಕ್ಕಿಂತ ಚಿಕ್ಕದು, 5ಕ್ಕಿಂತ ಚಿಕ್ಕದು. ನೋಡ್ರಿ, ಇದನ್ನ ತಿಳಿಸಿ ಹೇಳ್ತಾನ ಹೆಂಗ ಅನ್ನೋದು. ಈಗ ಇದನ್ನು 1ರಾಗ ಕಳೆಯಿರಿ ಅಂತಂದ್ರೆ ಏನ್ ಮಾಡ್ತೀರಿ ನೀವು? 1ರಾಗ 1ನೇ 5 ಕಳೆಯಿರಿ ಅಂದ್ರೆ ಮ್ಯಾಲೆ 5 ತಳಗ 5 ಇಟ್ಟು -1 ಇದು ಮಾಡ್ತೀರಿ ನಾವು. ಇದರ ಪೂರ್ಣ ಸಂಖ್ಯೆ ಏನು? 5. ಛೇದ ಎಷ್ಟಿರ್ತದೆ? ಪೂರ್ಣ ಸಂಖ್ಯೆ ಅಷ್ಟೇ ಇರ್ತದೆ. 5ಕ್ಕಿಂತಲೂ ದೊಡ್ಡದು, 1ಕ್ಕಿಂತಲೂ ದೊಡ್ಡದು, 5ಕ್ಕಿಂತಲೂ ಚಿಕ್ಕದು. ಯಾವುದು? ಯಾವುದೇ ಒಂದು ಸಂಖ್ಯೆಯನ್ನ ಗುಣಕ ವಿಲೋಮ ಮಾಡಿದಾಗ ಆ ಛೇದಕ್ಕಿಂತಲೂ ದೊಡ್ಡದಿರ್ತದೆ. 1ಕ್ಕಿಂತಲೂ ದೊಡ್ಡದಿರ್ತದೆ, ಛೇದಕ್ಕಿಂತಲೂ ಚಿಕ್ಕದಿರ್ತದೆ. ಸಾರಿ, ಈಗ ನಾ ತಿಳಿಸೇನೆ. 1ಕ್ಕಿಂತಲೂ ದೊಡ್ಡದಿದು. ನೀವು 1ರೊಳಗೆ 1ನೇ 5 ಕಳೀತದ, ಆದ್ರೆ ಛೇದ ಎಷ್ಟಿರ್ತದೆ ಅಷ್ಟೇ ಆಗ್ತದೆ, 5 ಆಗ್ತದ. ಅದು 1 ಎಲ್ಲಿ ಆಗ್ತದ? 1ನೇ 1ರೊಳಗೆ 1ನೇ 5 ಕಳೆದ್ರೆ 5ನೇ 5 -1ನೇ 5 ಆಗ್ತದ. ಅಂದ್ರೆ ಅದು ಲಾಸ್ಟ್ ಮ್ಯಾಕ್ಸಿಮಮ್ ಅಂಕೆ 5 ಅದ. ಛೇದ ಎಷ್ಟಿರ್ತದ ಅಷ್ಟೇ ಅಂಕೆ ಇರ್ತದ, ಅದು 5. ಯಾವುದೇ ಒಂದು ಗುಣಕ ವಿಲೋಮವು ಉತ್ಕ್ರಮ ರೂಪ ಮಾಡಿದಾಗ ಅಥವಾ ಗುಣಕ ವಿಲೋಮ ಮಾಡಿದಾಗ ಅದು 1ಕ್ಕಿಂತಲೂ ದೊಡ್ಡದು, 5ಕ್ಕಿಂತಲೂ ಚಿಕ್ಕದಾಗಿರುತ್ತದೆ ಅಂತ ಬರಿಬೇಕು ನೀವು ಉತ್ತರ. ನೋಡಿ, ಇದನ್ನು ನೆನಪಿಟ್ಕೊ. 1ಕ್ಕಿಂತಲೂ ದೊಡ್ಡದ, 5ಕ್ಕಿಂತಲೂ ಚಿಕ್ಕದಾಗಿರುತ್ತದೆ ಅಂತ ಬರೆದಿದ್ದ ಅಂದ್ರೆ ರೈಟ್ ಹಾಕ್ರಿ. 1ಕ್ಕಿಂತಲೂ ದೊಡ್ಡದಾಗಿತ್ತು ಅಂತಂದ್ರೆ ಅದಕ್ಕೂ ರೈಟ್ ಹಾಕ್ರಿ. 1ಕ್ಕಿಂತಲೂ ಚಿಕ್ಕದಂದ್ರೆ ರಾಂಗ್, 5ಕ್ಕಿಂತಲೂ ದೊಡ್ಡದಂದ್ರೂ ರಾಂಗ್. ಇಂಥ ಹೇಳಿಕೆಗಳನ್ನ ನೀವು ಲಕ್ಷ್ಯ ಕೊಟ್ಟು ಕೇಳಬೇಕು. ಹೆಂಗೆ ಕೇಳ್ತಾನು? 5ನ್ನು ಗುಣಕ ವಿಲೋಮವು 5ರ ಗುಣಕ ವಿಲೋಮವು ಉತ್ಕ್ರಮ ರೂಪ ಮಾಡಿದಾಗ 1ಕ್ಕಿಂತ ಚಿಕ್ಕದೋ ಅಥವಾ 5ಕ್ಕಿಂತ ದೊಡ್ಡದಾಗಿರುತ್ತದೆಯೋ? ಅಲ್ಲಿ ಉಲ್ಟಾನೇ ಇಟ್ಟ ನೋಡ್ರಿ ಪ್ರಶ್ನೆ ಹೆಂಗಿಟ್ಟಾನ. 1ಕ್ಕಿಂತ ಚಿಕ್ಕದೋ ಅಥವಾ 5ಕ್ಕಿಂತ ದೊಡ್ಡದಾಗಿರುತ್ತದೆಯೋ? ಏನ್ ಬಂದದ? 1ಕ್ಕಿಂತಲೂ ದೊಡ್ಡದಿರ್ತದ, ಇಲ್ಲಿ 1ಕ್ಕಿಂತಲೂ ಚಿಕ್ಕದಂತ ಬರದಾನ. 1ಕ್ಕಿಂತಲೂ ಚಿಕ್ಕದು, 5ಕ್ಕಿಂತಲೂ ದೊಡ್ಡದು ಅಂದ್ರೆ ಇದು ಸ್ಟೇಟ್ಮೆಂಟ್ ರಾಂಗ್. ಯಾವುದೇ ಒಂದು ಪರ್ಟಿಕ್ಯುಲರ್ ಆಗಿ ಬೆಸ್ಟ್ ತಿಳ್ಕೋಬೇಕು. ಇದನ್ನು ಗುಣಕ ವಿಲೋಮ ಮಾಡಿದಾಗ ಇದು 5ಕ್ಕಿಂತಲೂ ಚಿಕ್ಕದು, 1ಕ್ಕಿಂತಲೂ ದೊಡ್ಡದು. ಇದು 100% ಕೇಳ್ತಿರ್ತಾರೆ. ಯಾವುದೇ ಒಂದು ಸಂಖ್ಯೆಯನ್ನು ಗುಣಕ ವಿಲೋಮ ಮಾಡಿದಾಗ ಆ ಪೂರ್ಣ ಸಂಖ್ಯೆಕ್ಕಿಂತಲೂ ಚಿಕ್ಕದಾಗಿರ್ತದೆ. ಇದು ಪೂರ್ಣ ಸಂಖ್ಯೆನೇ. ಇದು ಪೂರ್ಣ ಸಂಖ್ಯೆ ಎಷ್ಟಿರ್ತದೆ ಅದಕ್ಕಿಂತಲೂ ಚಿಕ್ಕದಂತ ಬರೀ ನೀವು ಬೇಕಾದ. ಇದು 1/2 ಮತ್ತು 3/5 ಇವುಗಳ ಭಾಗಲಬ್ಧವು. ನೋಡಿ, 1/2 ಭಾಗಲೆ 3/5 ಇಸ್ ಈಕ್ವಲ್ ಟು 1/2 ಗುಂಡ್ಲೆ ಮ್ಯಾಲೆ 5 ತಳಗ 3 ಇಸ್ ಈಕ್ವಲ್ ಟು 5 1 5 3 2 6. ಇದು ಯಾವುದಿದು? ಸಮಭಿನ್ನ ರಾಶಿ. ಸಮಭಿನ್ನ ರಾಶಿ 1ಕ್ಕಿಂತಲೂ ಚಿಕ್ಕದಾಗಿರುತ್ತದೆ. ಮ್ಯಾಕ್ಸಿಮಮ್ 6ಕ್ಕಿಂತಲೂ ಚಿಕ್ಕದು, 6ಕ್ಕಿಂತಲೂ ದೊಡ್ಡದಾಗೋದು. ಇದು 1ಕ್ಕಿಂತಲೂ ಚಿಕ್ಕದಂತ ಬರೀಬಹುದು. 1ಕ್ಕಿಂತ ಅರ್ಥ ಆಗ್ಯದ ನಿಮ್ಗೆ? ಹೆಂಗದ ಈ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊರಿ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಅದರ ಉತ್ತರವನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾನು. ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ಯಾವುದೇ ಒಂದು ಲೆಕ್ಕಗಳನ್ನ 35 ಏನದಲ್ಲ, 1 ಗ್ರೇಟರ್ ದ್ಯಾನ್ 1 ಲೆಸ್ ದ್ಯಾನ್ 5, 5ಕ್ಕಿಂತಲೂ ಚಿಕ್ಕದು, 1ಕ್ಕಿಂತಲೂ ದೊಡ್ಡದು. ಇದು ನೆನ್ಪಿಟ್ಟು, 1ಕ್ಕಿಂತಲೂ ದೊಡ್ಡದೇ ಇದು. ಯಾವುದೇ ಒಂದು ಸಮಭಿನ್ನ ರಾಶಿ 1ಕ್ಕಿಂತಲೂ ದೊಡ್ಡ, ಆದ್ರೆ 6
4ಕ್ಕಿಂತಲೂ ಚಿಕ್ಕದಾಗಿರುತ್ತೆ. ಇದೇ ಲಾಸ್ಟ್, ಮ್ಯಾಕ್ಸಿಮಮ್ 6 ಅಂಕಿನೇ ಲಾಸ್ಟ್. ತಿಳಿತಲ್ಲ? ಇದು ಪರೀಕ್ಷೆಗೆ ಬೀಳ್ತಾವ. ಇಂಥ ಗಣಿತಗಳಲ್ಲಿ ಲಕ್ಷ ಕೊಟ್ಟು ನೋಡ್ರಿ, ಚೆಂದಾಗಿ ತಿಳ್ಕೊರಿ, ಗಣಿತಗಳನ್ನ ರಿಪೀಟ್ ನೋಡ್ರಿ. ಮುಂದೆ ನಿಮ್ಗೊಂದಿಷ್ಟು ಗುಣಾಕಾರ ಹಾಕ್ತು, ಮುಂದೆ ಕೆಲವೊಂದು ಫಾಸ್ಟ್ ಗುಣಾಕಾರಗಳು ಬರ್ತಾವ, ಅದನ್ನ ಹೆಂಗೆ ಮಾಡ್ಬೇಕನ್ನೋದು ತಿಳಿಸ್ತಾವ.